ಸೊ ಲಿಸನ್, ನಾನು ಗ್ರೋಸರಿ ಸ್ಟೋರ್ನಿಂದ ಹೊರಡ್ತಾ ಇದ್ದೀನಿ. ಬರುವಾಗ ಒಂದು ಒಳ್ಳೆ ಫಿಲ್ಟರ್ ಕಾಫಿ ತಗೊಂಡ್ ಬಾ. ನಾನು ನಿನ್ನ ಹತ್ರ ಒಂದು ಸೀರಿಯಸ್ ವಿಚಾರ ಮಾತಾಡಬೇಕು. ಸೀರಿಯಸ್ ವಿಚಾರ ಪ್ಲಸ್ ಫಿಲ್ಟರ್ ಕಾಫಿಲಾ? ಸ್ವಲ್ಪ ಭಯ ಆಗ್ತರಿಗೆ, ಬಟ್ ಪರವಾಗಿಲ್ಲ. ಕಾಫಿ ಪಕ್ಕ ಪ್ರಾಮಿಸ್? ಪಕ್ಕ ಪ್ರಾಮಿಸ್ ಬಾಬಾ. ಆಯಿಷಾ ಆಯಿಷಾ ಹಲೋ ಹಲೋ ಆಯಿಷಾ. ಹಲೋ ಕರಣ್, ನಾನು ಚೆನ್ನಾಗಿದ್ದೀನಿ, ರಿಲ್ಯಾಕ್ಸ್. ಜಸ್ಟ್ ಒಂದು ಬೈಕ್ ಸಡನ್ ಆಗಿ ಬಂತು, ಗಾಬರಿ ಆಗಬೇಡ ಪ್ಲೀಸ್, ಆಯಿತಾ? ನಾನೀಗ ರೋಡ್ ಸೈಡ್ ಇದ್ದೀನಿ, ಜನ ಹೆಲ್ಪ್ ಮಾಡ್ತಿದ್ದಾರೆ. ಐ ಆಮ್ ಫೈನ್. ನೀನು ಅಲ್ಲೇ ಇರು, ನಾನು ನಿನ್ನ ಹತ್ರನೇ ಬರ್ತಾ ಇದ್ದೀನಿ, ಸರಿನಾ? ಪ್ಲೀಸ್ ಎಲ್ಲೂ ಹೋಗಬೇಡ, ಪ್ಲೀಸ್ ಕಾಲ್ನಲ್ಲೇ ಇರು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೇ ಐ ಆಮ್. ತುಂಬ ನೋವಾ? ನೋವಿಗಿಂತ ಹೆಚ್ಚಾಗಿ ಶಾಕ್ ಆಯ್ತು. ಇವತ್ತು ಲಿಟ್ರಲಿ ಫಿಲ್ಮಿ ಸೀನ್ ಆಗೋಯ್ತು, ನಿಜ. ಆದ್ರೆ ನಿನ್ ಧ್ವನಿ ಕೇಳಬೇಕಿತ್ತು. ಹೇ, ನಾನು ಆರಾಮ್. ಡಾಕ್ಟರ್ ಕೂಡ ಹೇಳಿದ್ರಲ್ಲ, ಕೇವಲ ಬ್ರೂಸ್ ಆಗಿದೆ ಅಂತ. ಮೊದಲಿಗೆ ಆಯಿಷಾ ಹೇಗಿದೆ? ಪರವಾಗಿಲ್ಲ, ಸ್ವಲ್ಪ ನೋವಿದೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಾನೇ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ನೋಡು, ಆಕ್ಸಿಡೆಂಟ್ ಆದವರಿಗೆ ಶಾಕ್ ಆಗ್ಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಅದನ್ನ ನೋಡ್ತಾ ಇರೋರು ಒಳಗಡೆಯಿಂದಾನೇ ಜಾಸ್ತಿ ಶಾಕ್ ಆಗ್ತಾರೆ. ನಿಜ ಹೇಳ್ತೀನಿ ಕೇಳು, ಆ ಒಂದು ನಿಮಿಷದಲ್ಲಿ ಎಂತೆಂಥ ವಿಚಿತ್ರವಾದ ಯೋಚನೆಗಳು ನನ್ನ ತಲೆಯಲ್ಲಿ ಬಂತು ಗೊತ್ತಾ? ಅವಳಿಗೆ ಏನಾದರೂ ಆಗಿದ್ರೆ ನನ್ನ ಕತೆ ಏನಾಗ್ತಿತ್ತು ಅನಿಸ್ತು. ಆಮೇಲೆ ಒಂದು ಸೆಕೆಂಡ್ ಥಾಟ್ ಬಂತು, ಯಾವತ್ತಾದರೂ ನನಗೇನಾದರೂ ಆದ್ರೆ ಅವಳ ಕತೆ ಏನು? ಮಕ್ಕಳು, ಪೇರೆಂಟ್ಸ್, ಎಲ್ಲರ ಫ್ಯೂಚರ್ ಒನ್ ಫ್ರೇಮಲ್ಲಿ ಕಣ್ಮುಂದೆ ಬಂತು. ಆಮೇಲೆ ರಿಯಲೈಸ್ ಆಯಿತು, ನನ್ನ ಹತ್ರ ಯಾವ ಸಾಲಿಡ್ ಪ್ಲಾನ್ ಕೂಡ ಇಲ್ಲ ಅಂತ. ನೋಡು, ಈ ರಿಯಲೈಸೇಷನ್ ಅನ್ಕಂಫರ್ಟಬಲ್ ಆಗಿರುತ್ತೆ, ಆದ್ರೆ ಒಳ್ಳೇದೇ. ಯಾಕಂದ್ರೆ ಇವಾಗ ನೀವಿಬ್ರು ಯಂಗ್ ಆಗಿದ್ದೀರಾ, ಹೆಲ್ದಿ ಆಗಿದ್ದೀರಾ. ಈಗ ಪ್ಲಾನ್ ಮಾಡಿದ್ರೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ, ಕಾಸ್ಟ್ ಕೂಡ ಕಮ್ಮಿ. ಇಲ್ಲಿ ನೋಡು, ಮೊದಲು ಬೇಸಿಕ್ಸ್ ಇಂದ ಶುರು ಮಾಡೋಣ. ನನಗೆ ಸಿಂಪಲ್ ಆಗಿ ಹೇಳು, ನಿನ್ ಅತಿ ದೊಡ್ಡ ಭಯ ಏನು? ದುಡ್ಡಿರಲ್ಲ ಅನ್ನೋದು ಭಯ ಅಣ್ಣ. ಭಯ ಏನಂದ್ರೆ, ಯಾವತ್ತಾದ್ರೂ ನನ್ಗೇನಾದ್ರೂ ಆದ್ರೆ ಆಯಿಷಾ ಬೇರೆಯವರ ಹತ್ರ ಹೆಲ್ಪ್ ಕೇಳಬಾರ್ದು ಅಥವಾ ಅವಳು ಸ್ಟ್ರಗಲ್ ಮಾಡಬಾರ್ದು ಅಂತ. ಮತ್ತೆ ಆಯಿಷಾಗೆ ಏನಾದ್ರೂ ಆದ್ರೆ ನಾನು ಎಮೋಷನಲಿ ಬ್ರೇಕ್ ಆದ್ರೂ ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನೂ ನಿಭಾಯಿಸಬೇಕು ಅಂತ. ಪರ್ಫೆಕ್ಟ್. ಅಂದ್ರೆ ನಿಮ್ಮಿಬ್ಬರಿಗೂ ಡಿಗ್ನಿಟಿ ತುಂಬಾನೇ ಇಂಪಾರ್ಟೆಂಟ್, ಎಮೋಷನಲ್ ಆಗಿ ಮತ್ತೆ ಫೈನಾನ್ಷಿಯಲ್ ಆಗಿ ಕೂಡ. ಹಾಗಾದ್ರೆ 1 ಕೋಟಿ ಲೈಫ್ ಇನ್ಶೂರೆನ್ಸ್ ತಗೋಲ್ಲ? ಇದನ್ನ ಹೇಗೆ ಡಿಸೈಡ್ ಮಾಡ್ತೆ? ನಿನ್ನ ಇನ್ಕಮ್, ಲೈಫ್ ಸ್ಟೈಲ್ ಮತ್ತೆ ಜವಾಬ್ದಾರಿಗಳಿಗೆ ತಕ್ಕ ಹಾಗೆ ಕವರ್ ಚೂಸ್ ಮಾಡಬೇಕು, ಹೀಗೆ ರ್ಯಾಂಡಮ್ ಆಗಿ ಅಲ್ಲ. ಮತ್ತೆ ಇಂಥ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ಗಾಗಿಯೇ ನಾನು ನಿಮಗೆ ಒಂದು ಬೆಸ್ಟ್ ಪ್ಲಾನ್ ಬಗ್ಗೆ ಹೇಳ್ತೀನಿ. ಕೆನರಾ HSBC ಲೈಫ್ ಇನ್ಶೂರೆನ್ಸ್ ನ ಯಂಗ್ ಟರ್ಮ್ ಪ್ಲಾನ್. ಇವಾಗ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಿಮ್ ಕೇಸಲ್ಲಿ ಏನಾದ್ರೂ ಬ್ಯಾಕಪ್ ಇನ್ಕಮ್ ಇದೆಯಾ? ಇನ್ವೆಸ್ಟ್ಮೆಂಟ್, ಫ್ಯಾಮಿಲಿ ಸಪೋರ್ಟ್ ಅಥವಾ ಏನಾದ್ರೂ ಫಿಕ್ಸ್ಡ್? ಇಲ್ಲ, ಸ್ಯಾಲರಿ ಮ್ಯಾಟ್ರ್, ಅದು ನಿಂತು ಹೋಗುತ್ತೆ, ಎಲ್ಲಾನು ನಿಂತು ಹೋಗುತ್ತೆ. ನೋಡು, ಇದೇ ಪಾಯಿಂಟ್ ನಲ್ಲಿ ಪ್ಲಾನಿಂಗ್ ಅನ್ನೋದು ತುಂಬಾನೇ ಮುಖ್ಯ ಆಗೋದು. ಸರಿ, ಒಂದ್ ಮಾತು ಹೇಳು, ಬರೀ ಎಸೆನ್ಷಿಯಲ್ ಖರ್ಚುಗಳನ್ನ ಮಾಡ್ಕೊಂಡು ಮನೆ ನಡ್ಸಕ್ಕೆ ತಿಂಗಳಿಗೆ ಮಿನಿಮಮ್ ಎಷ್ಟು ಬೇಕು? ಲಕ್ಸುರಿ ಬೇಡ, ಕೇವಲ ಡಿಗ್ನಿಟಿಗೆ ಎಷ್ಟು ಬೇಕು ಹೇಳು? ಎಲ್ಲಾನು ಕಟ್ ಮಾಡಿ ಸುಮಾರು 60,000. ಪರ್ಫೆಕ್ಟ್. ಹಾಗಾದ್ರೆ ಮೂಲ ಅಗತ್ಯಗಳನ್ನು ಆಧಾರವಾಗಿ ತೆಗೆದುಕೊಂಡರೆ ಬಾಡಿಗೆ, ದಿನಸಿ, ಪೆಟ್ರೋಲು, ಬಿಲ್ಗಳು ಅಂದ್ರೆ ತಿಂಗಳಿಗೆ ಸರಿಸುಮಾರು 60,000 ರೂಪಾಯಿ, ವರ್ಷಕ್ಕೆ ಸುಮಾರು 7.2 ಲಕ್ಷ ಆಗ್ತದೆ. ಈಗ ಇಲ್ಲೊಂದು ಪ್ರಮುಖ ಪ್ಲಾನಿಂಗ್ ನಿಯಮವೂ ಇದೆ. ನಿಮ್ಮ ಮೇಲಿರುವ ಅವಲಂಬಿತರು ಯಾವಾಗ ಅಥವಾ ಎಷ್ಟು ವರ್ಷಗಳಲ್ಲಿ ಸ್ವತಂತ್ರರಾಗುತ್ತಾರೆ ಎಂದು ನೀವು ಅಂದಾಜು ಮಾಡಬೇಕು. ವರ್ಷಕ್ಕೆ 7.8 ಲಕ್ಷ ಗುಣಿಸು 25 ವರ್ಷ, ಅದು ಸುಮಾರು 1.8 ಕೋಟಿ ಆಗ್ತದೆ. ಖಂಡಿತ. ಈಗ ಎರಡನೇ ಹಂತದ ಹೊಣೆಗಾರಿಕೆ, ಉಳಿದಿರುವ ಕಾರ್ ಲೋನ್ ಎಷ್ಟಿಗೆ? ಸುಮಾರು 10 ಲಕ್ಷ. ಓಕೆ, ಹಾಗಾದ್ರೆ ಕವರ್ ಈಗ ಅಂದಾಜು 1.9 ಕೋಟಿ ಆಯ್ತು. ಈಗ ಇದರಲ್ಲಿ ಏನಾದ್ರೂ ಉಳಿತಾಯ ಇದ್ರೆ ಅದನ್ನ ಕಳೆದ್ಬಿಡೆ. ಇಷ್ಟು ಕವರಾ? ಇದು ಆತಂಕವಲ್ಲ ಕರಣ್, ಇದು ಜವಾಬ್ದಾರಿ. ಹಾಗೆ ನೋಡಿದ್ರೆ ನಿಮ್ಮ ಲೈಫ್ ಇನ್ಶೂರೆನ್ಸ್ ಕವರ್ ಅನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಅಥವಾ ಮಕ್ಕಳ ಜನನ, ಹೋಮ್ ಲೋನ್ ನಂತಹ ಪ್ರಮುಖ ಘಟನೆಗಳ ನಂತರ ರಿವ್ಯೂ ಮಾಡಬೇಕು. ಇದರಿಂದ ನಿಮ್ಮ ಕುಟುಂಬದ ಭವಿಷ್ಯವು ಎಲ್ಲ ರೀತಿಯಲ್ಲೂ ಸುರಕ್ಷಿತವಾಗುತ್ತದೆ. ಟರ್ಮ್ ಪ್ಲಾನ್ ನ ಕೆಲಸ ಒಂದು ಮಾತ್ರ ಇರುತ್ತದೆ, ಜೀವನವು ಅನಿರೀಕ್ಷಿತ ತಿರುವು ಪಡೆದರೆ ಮನೆಯ ವ್ಯವಸ್ಥೆ ನಿಲ್ಲಬಾರದು. ವಯಸ್ಸು ನಿಮ್ಮ ಪರವಾಗಿರುವುದರಿಂದ ನಿಮ್ಮಿಬ್ಬರಿಗೂ ಯಂಗ್ ಟರ್ಮ್ ಪ್ಲಾನ್ ತುಂಬಾ ಅರ್ಥಪೂರ್ಣವಾಗಿದೆ. ಕವರ್ ಹೆಚ್ಚಾಗಿ ಸಿಗ್ತದೆ ಮತ್ತು ಪ್ರೀಮಿಯಂ ಕಡಿಮೆಯಲ್ಲಿ ಲಾಕ್ ಆಗ್ತದೆ. ಪೂರ್ತಿ ಅವಧಿಗಾಗಿ ಲಾಕ್ ಆಗ್ತದೆ ಅಂದ್ರೆ ಇಂದು ಸಿಗುವ ದರವೇ 30 ರಿಂದ 35 ವರ್ಷಗಳವರೆಗೂ ಇರುತ್ತದೆ. ಅಂದ್ರೆ 30ರ ಪ್ರೈಸು 50-60ರವರೆಗೂ. ಮತ್ತು ಕೇವಲ ಡೆತ್ ಕವರ್ ಮಾತ್ರ ಇರುವುದಿಲ್ಲ, ಅಪಘಾತದಿಂದ ಏನಾದರೂ ಆದ್ರೆ ಆಕ್ಸಿಡೆಂಟಲ್ ಡೆತ್, ಆಗ ಹೆಚ್ಚುವರಿ ಪೇಔಟ್ ಆಯ್ಕೆಯೂ ಇರುತ್ತದೆ. ವಿಕಲಾಂಗತೆ ಅದೇ ಅತಿ ಮುಖ್ಯ. ಶಾಶ್ವತ ಅಂಗವೈಕಲ್ಯದಿಂದ ಆದಾಯ ನಿಂತು ಜೀವನ ಕಷ್ಟವಾಗದಿರಲಿ ಎಂದು ಸಂಗಾತಿಯ ಮೇಲಿನ ಒತ್ತಡ ತಗ್ಗಿಸಲು ಈ ಬೆಂಬಲ ಸಿಗುತ್ತದೆ. ಜೀವನ ಎಂದೂ ಸ್ಥಿರವಾಗಿರುವುದಿಲ್ಲ. ಇಂದು ನೀವಿಬ್ಬರ ಇದೆ, ನಾಳೆ ಮಕ್ಕಳು, ಹೋಮ್ ಲೋನ್, ಪೋಷಕರ ವೈದ್ಯಕೀಯ ಅಗತ್ಯವಿರುತ್ತದೆ. ಯಂಗ್ ಟರ್ಮ್ ಪ್ಲಾನ್ ನಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಲೈಫ್ ಸ್ಟೇಜಸ್ ಬದಲಾದಾಗ ಕವರ್ ಹೆಚ್ಚಿಸಬಹುದು. ಅಂದ್ರೆ ಪ್ರೊಟೆಕ್ಷನ್ ಜೊತೆಗೆ ಲೈಫ್ ಕೂಡ ಗ್ರೋ ಆಗಬಹುದಾ? ಎಕ್ಸಾಕ್ಟ್ಲಿ. ಮತ್ತೆ ಏನು ಆಗಿಲ್ಲ ಅಂದ್ರೆ ಪ್ರೀಮಿಯಂ ವೇಸ್ಟ್ ಅಂತಾರಲ್ಲ,
ಅವರಿಗೆ ರಿಟರ್ನ್ ಆಫ್ ಪ್ರೀಮಿಯಂ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಪ್ಲಾನ್ ಪ್ರಕಾರ. ಅಂದ್ರೆ ಇದು ಫಿಯರ್ ಬೇಸ್ಡ್ ಡಿಸಿಷನ್ ಅಲ್ವಾ? ಹೌದು, ಪೇಸ್ ಆಫ್ ಮೈಂಡ್ ಡಿಸಿಷನ್. ನಾಳೆ ಏನಾದ್ರೂ ಆದ್ರೆ ಪಾರ್ಟ್ನರ್ಗೆ ಸುಧಾರಿಸ್ಕೊಳ್ಳಕ್ಕೆ ಟೈಮ್ ಸಿಗುತ್ತೆ. ಈಗ ನೋಡು, ಕರಣ್ ಅಂಡ್ ಐಶಾ 2 ಕೋಟಿ ಕವರೇಜ್ ಟಿಲ್ ವರ್ಕಿಂಗ್ ಇಯರ್ಸ್, ಆಪ್ಷನಲ್ ಆಕ್ಸಿಡೆಂಟ್ ಡಿಸಬಿಲಿಟಿ ಕವರ್. ನೋಡು ಎಕ್ಸಾಕ್ಟ್ ಪ್ರೀಮಿಯಂ ಡೀಟೇಲ್ಸ್ ಆಮೇಲೆ ನೋಡೋಣ. ಈಗ ನೀನು ಮನೆಗೆ ಹೋಗಿ ಆಯಿಷಾ ಜೊತೆ ಕಾಮ್ ಆಗಿ ಡಿಸ್ಕಸ್ ಮಾಡೋ. ಡಿಸಿಷನ್ ಜಾಯಿಂಟ್ ಆಗಿರ್ಬೇಕಾ? ಹೌದು, ಇದು ನಮ್ಮ ಜಾಯಿಂಟ್ ಡಿಸಿಷನ್ ಆಗಿರುತ್ತೆ. ನಾಳೆ ಆಯಿಷಾಗೆ ಏನಾದ್ರೂ ಆದ್ರೆ ನೀನು ಸ್ಟೇಬಲ್, ಮತ್ತೆ ನಿನಗೆ ಏನಾದ್ರೂ ಆದ್ರೆ ಅವಳು ಸ್ಟೇಬಲ್. ರಿಲೇಶನ್ಶಿಪ್ ನಲ್ಲಿ ಪ್ರೊಟೆಕ್ಷನ್ ಎರಡೂ ಕಡೆ ಈಕ್ವಲ್ ಆಗಿರ್ಬೇಕು. ಇದೇ ಟ್ರೂ ಪಾರ್ಟ್ನರ್ಶಿಪ್. ಥ್ಯಾಂಕ್ ಗಾಡ್. ನಿನ್ನೆ ರಾತ್ರಿವರೆಗೂ ನಾನು ಸುಮ್ಮನೆ ಎದುರುಕೊಂಡಿದ್ದೀನಿ ಅಂತ ಅನಿಸ್ತಿತ್ತು. ಈಗಲೇ ಜವಾಬ್ದಾರಿಯುತ ನಿರ್ಧಾರ ತೆಗೆದುಕೊಳ್ಳಲು ಸರಿಯಾದ ಸಮಯ ಅನಿಸುತ್ತಿದೆ. ಪ್ಯಾನಿಕ್ ನಲ್ಲಿ ಡಿಸಿಷನ್ ತಗೋಬೇಡ, ಆದ್ರೆ ಪ್ಯಾನಿಕ್ ಅನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಕೂಡ ಮಾಡಬೇಡ. ಇವತ್ತು ನಿಮ್ಮ ಹತ್ರ ಒಂದು ವಾರ್ನಿಂಗ್ ಶಾಟ್ ಅಕ್ಕನ. ಆಕ್ಸಿಡೆಂಟ್ ಸೀರಿಯಸ್ ಆಗಿದ್ರೆ ನಿಮ್ಮಿಬ್ಬರ ಹತ್ರ ಬರೀ ಎಮೋಷನ್ ಇರ್ತಿತ್ತು, ಸಿಸ್ಟಮ್ ಇರ್ತಿರ್ಲಿಲ್ಲ. ಯಂಗ್ ಟರ್ಮ್ ಪ್ಲಾನ್ ಇಂದ ನೀವಿಬ್ರು ಒಂದು ಸಿಂಪಲ್ ಸಿಸ್ಟಮ್ ಮಾಡ್ಬೋದು. ನಾಳೆ ಯಾರು ಇಲ್ದಿದ್ರು ಇನ್ನೊಬ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ತಾರೆ. ನಿಮ್ಗೆ ಈ ಸ್ಟೋರಿ ರಿಲೇಟೇಬಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಮತ್ತೆ ಇಂತಹದೇ ರಿಯಲ್ ಲೈಫ್ ಫೈನಾನ್ಸ್ ಕಪಲ್ ಟಾಕ್ಸ್ ಗಾಗಿ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಪ್ರಾಮಿಸಸ್ನ ಪಾರ್ಟ್ನರ್.